ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಕುಕ್ನೂರ್ ಅವರು, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರಡಿ ಅವರು, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ಅವರು, ಎಲ್ಲ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನೌಕರಿಗಾಗಿ ಇವತ್ತು ನೌಕರಿಗೆ ಹೋರಾಟ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ಕೂಡ ಶರಣೆಂದು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳು ಶರಣೆಂದು. ಇವತ್ತು ವಿದ್ಯಾರ್ಥಿಗಳು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ಕಾಂಬ್ಳೆ ಅವರು, ಇನ್ನೊಬ್ಬರು KS ಪರೀಕ್ಷೆಯನ್ನು ಬರೆದಿರ್ತಕ್ಕಂಥವ್ರು, ನೌಕರಿಗೆ ಹೋರಾಡ್ತಕ್ಕಂಥವ್ರು ಕೆಲವೊಂದು ಮನವಿಗಳನ್ನು ಸಲ್ಲಿಸಿದ್ರು. ನಾನು ಅವ್ರಿಗೆ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಹೋರಾಟದ ಒಂದು ಡೇಟ್ ಫಿಕ್ಸ್ ಮಾಡೋಣ, ಹೋರಾಟ ಮಾಡೋಣ ಅಧ್ಯಕ್ಷ ಎಲ್ಲ ರೈತರು ಕೂಡ ಎಲ್ಲ ಜಿಲ್ಲೆಯವ್ರು ಬೆಂಬಲ ಕೊಡ್ತೇನೆ ನಿಮ್ಗೆ. ಆದ್ರೆ ನಾವು ಮಾಡಾಕತ್ತಂಥ ಕಾನ್ಸೆಪ್ಟ್ ನಮ್ಮದು ಏನದಂದ್ರೆ, ನೀವು ಹೆಂಗೆ ಒಂದು ನೌಕರಿ ಹಿಡಿಬೇಕಂತ ನಿಮ್ಮೊಳಗೆ ಕಾನ್ಸೆಪ್ಟ್ ಐತಲ್ಲ, ನಮ್ಮೊಳಗೆ ಇಡೀ ರಾಜ್ಯವನ್ನು ಭ್ರಷ್ಟಾಚಾರ ಮುಕ್ತ ಮಾಡ್ಬೇಕಂತೇಳಿ ನಮ್ಮದು ಕಾನ್ಸೆಪ್ಟ್ ಅದ. ನೀವು ಬಂದಿಲ್ಲಿ ಬೆಂಬಲ ಕೊಡ್ತೀವಿ, ನೀವು ನೌಕರಿ ಹಿಡಿದ್ರಿ, ನಾಳೆ ಮತ್ತು ನಮ್ಮ ರೈತರ ಕಡೆ ನೀವು ರೊಕ್ಕ ಕೇಳ್ತಾರೆ, ನಿಮಗೆ ಉಪಯೋಗ ಮಾಡಿ ಹೆಲ್ಪ್ ಮಾಡಿ ನಮಗೆ ಉಪಯೋಗ ಇಲ್ಲ, ತಪ್ಪು ತಿಳ್ಕೊಬೇಡ್ರಿ. ಈಗಿಂತ ಆದವ್ರೆಲ್ಲ ರೈತರ ಮಕ್ಕಳು. ನಾನು ಅಲ್ಲೇ ದಾವಡದಾಗಿದ್ದು ಹೋದೆ ಒಂದು 10 ವರ್ಷ. ಕೆಲವರು ಇಡ್ಲಿ ಗಾಡದ ಬಾಜುಕ್ಕೆ ಇಡ್ಲಿ ತಿಂದವ್ರು ಅದಾರು, ಲೈಬ್ರರಿಗೆ ಹೋದವ್ರು ಅದಾರು, ಹಗಲು ರಾತ್ರಿ ಓದೋರು ಅದಾರು, 18 ತಾಸು ಅಧ್ಯಯನ ಮಾಡಿದವ್ರು ಅದಾರು. ನಾನು KS 2 ಸಾರಿ ಮೇನ್ಸ್ ಬರ್ದವ್ರು. ಇರಲಿಲ್ಲ ಸುನಾಪುರ ಭೇಟಿಗೆ ರೊಕ್ಕ ಕೊಡ್ತಿದ್ದು, ನಾನು ರೊಕ್ಕ ಇರಲಿಲ್ಲ. ನಾನು ಹೊರಗೆ ಬಂದೀನಿ, ನನ್ನ ಪ್ರಮಾಣ ಇರಲಿಲ್ಲ ಅವಾಗ. ಸ್ವಲ್ಪ 1-2 ಎಕರೆ ಹೊಲಾರಿ ಮಾಡ್ತಿದ್ವಿ, ಏನಾರು ಮಾಡ್ತಿದ್ವಿ, ಆಗಲಿಲ್ಲ. ಅದನ್ನ ನಾ ಹೇಳಕತ್ತಿದ್ದೆ, ನಾ ಇಲ್ಲಿಂದಾನೆ ಚಲೋ ಆಗಲಿಲ್ಲ. ನೀವು ನಾಳೆ ನಾವು ಹೋರಾಟಕ್ಕೆ ಬರ್ಬೇಕಾದ್ರೆ ಒಂದೇ ಕಂಡೀಷನ್, ನಿಮ್ಮೆಲ್ಲರೂ 1 ಲಕ್ಷ ಮಂದಿ ಕೊಡ್ತೀರೋ 50,000 ಮಂದಿ ಕೊಡ್ತೀರೋ, ಫಸ್ಟ್ನೇ ನೀವೆಲ್ಲ ವಿದ್ಯಾರ್ಥಿಗಳು ಒಂದು ಪ್ರಮಾಣ ಮಾಡಬೇಕು. ನಾವು ನಾಳೆ ನೌಕರಿ ಐತು ಅಂದ್ರೆ ಎಲ್ಲಿ ರೈತರ ಕಡೆ 10 ರೂಪಾಯಿ ಮುಟ್ಟಂಗಿಲ್ಲಪ್ಪ ಅಂತ ನೀವು ಪ್ರಮಾಣ ಮಾಡಿದ್ರೆ ನಮ್ಮ ಹೋರಾಟ ನಿಮಗೆ ಬೆಂಬಲ. ಏನಂದ್ರೆ ಎರಡನೇದು, ನಮ್ಮ ಅಧ್ಯಕ್ಷರ ನೇತೃತ್ವದಾಗ ಹೋರಾಟ ಆತಂದ್ರೆ ನೀವು ಅವ್ರು ಇವರು ಕೆಲವೊಂದು ಮಂದಿ ಇರ್ತಾರೆ, ಹೆಸರು ಅನ್ನಂಗಿಲ್ಲ. ಅವ್ರು ಎಲ್ಲಾರು ಒಂದು ಕಾರ 50 ಲಕ್ಷ ರೂಪಾಯಿ ಏನೋ ಸಣ್ಣ ಪುಟ್ಟ ಕಾಶೆಪಟ್ಟು ಡೀಲ್ ಆಗ್ತಿರ್ತಾರೆ. ಅಂಥವ್ರು ಡಿಸಿಷನ್ ಕೇಳಂಗಿಲ್ಲ. ನಮ್ಮ ಸೋನಪ್ಪ ಪೂಜಾರಿ ನಿಂತಲ್ಲಿ ಏನು ಡಿಸಿಷನ್ ತೋತ ಫೈನಲ್ ಅದಾಗ್ಬೇಕು. ಮೇಲೆ ಹೋಗಿ ನಮ್ಮ ಅಧ್ಯಕ್ಷರು ಏನು ನಿರ್ಧಾರ ಹೇಳ್ತಾರೆ, ನೀವು ದಾವಡದಾಗ ಮಾಡೋದ್ರ ಮಾಡೋನು, ಇಲ್ಲೇ ಗುರ್ಲಾಪುರ ಮಾಡೋದ್ರ ಮಾಡೋದು, ಒಮ್ಮೆ ನಾವು ನಿರ್ಧಾರ ತೊಗೊಂಡಿಂದ ನೀವು ಆ ಕಡೆ ಹೊಳೋದು. ನಿಮ್ಮಲ್ಲಿ ಹೋರಾಟಗಾರ ಭಾಳ ಮಂದಿ ನೋಡಿನ್ರಿ, ನಾ ಭಾಳ ಜೋರು ಧ್ವನಿಗೆ ತರಷ್ಟ ಆಗ್ತಾರೆ, ಎಲ್ಲ ಮಾಡ್ತಾರೆ. ಈಗ 20 ಜನ ಯಾರಿಗೂ ಬೆಲೆನೇ ಇಲ್ಲ ಅಂದ್ರೆ ಎಲ್ಲೋ ಸ್ವಲ್ಪ ಆಗಿರ್ಬೇಕಲ್ಲ, ನಮ್ಗೆ ಗೊತ್ತಿರಂಗಿಲ್ಲ. ಹಂಗಾಗ್ಬೋದು. ನಾವು ಹೋರಾಟಕ್ಕೆ ಮೊದಲೇ ಬರಂಗಿಲ್ಲ, ಬಂದೀವಿ ಅಂದ್ರೆ ಗೆಲ್ಲು ತಕ್ಕ ಬಿಡಂಗಿಲ್ಲ. ನಾವು ಇಲ್ಲಿ 10 ರೂಪಾಯಿ ಮುಟ್ಟೋರಲ್ಲ, ಬಟ್ ರಾಜ್ಯ ಅಧ್ಯಕ್ಷರಲ್ಲಿ ಮುಂದೆ ಕುಣಿಸಿರ್ತೀವಿ ನಾವು. ಅವ್ರು ಹೇಳೋ ತಕ್ಕ ನೀವು ಯಾರು ಹೊಡಂಗಿಲ್ಲ. ಮತ್ತು ನಮಗೆ ಹೇಳೋರು ಎಲ್ಲರೂ ಬಸ್ ಸಿಕ್ಕಲ್ಲಿ ಹೋಗಿದ್ರಿ, ಆಫೀಸ್ ಸಿಕ್ಕಲ್ಲಿ ಹೋಗಿದ್ರಿ, ಆ ಪೊಲೀಸನ್ನ ಬಡದ್ರಿ ಅಂದ್ರೆ ನಮಗೆ ಸಂಬಂಧ ಇಲ್ಲ. ನಿಮ್ಮ ಕೇಸ್ ನಿಮ್ಗೆ ಸಂಬಂಧ. ನಿಮ್ಮ ಪರವಾಗಿ 1000 ಹಾಕಲಿ, ನಮ್ಮ ಮ್ಯಾಗ ಕೇಸ್ ನಾವು ಒಳಗೆ ಹೋಗ್ಕೊಂಡಿರ್ತೀವಿ. ನಿಮ್ಮ ಸಲುವಾಗಿ 1000 ಹಾಕಲು ಸಾರ್ವಜನಿಕ ಆಸ್ತಿ ಹಾಳು ಮಾಡಂಗಿಲ್ಲ. ಗಾಂಧಿ ತತ್ವದೊಳಗೆ, ನಂಜುಂಡಸ್ವಾಮಿ ತತ್ವದೊಳಗೆ ಹೋರಾಟ ಮಾಡೋಣ ಅಂದ್ರೆ ಅಷ್ಟೇ ನಾವು ಮುಂದಾಳತ್ತು ತಗೊಳ್ಳೋರು. ಒಂದು ಎಲ್ಲಾರ ಹಿಂದೆ ಒಂದು 4 ಮಂದಿ ಇರ್ತಾರೆ, ಅವ್ರ ಹುಡುಗರು ಹೊರಿಸ್ತಾರೆ. ಅಕ್ಕಲ್ಲಿ ಹೋಗಿದ್ರು, ಬಸ್ ಹೋಗಿದ್ರು, ಎಲ್ಲ ರೋಡ್ ಸೋಟ್ರು, ಏನು ನಮಗೆ ಸಂಬಂಧ ಇಲ್ಲ. ಅದು ನಮಗೆ ಒಟ್ಟ ಸಂಬಂಧ ಇಲ್ಲ ರೀ. ಇವೆಲ್ಲ ಕಂಡೀಷನ್ ಯಾಕೆ ಅಧ್ಯಕ್ಷರ ಇದಕ್ಕೆಲ್ಲ ಒಪ್ಕೊಂಡ್ರೆ ನಾವು ಮುಂದಾಳತ್ತು ತಗೋತೀವಿ. ಯಾಕಂದ್ರೆ ಇವೆಲ್ಲ ನಿಮಗೆ ಒಳ್ಳೇದದ. ಈಗ ನೀವು ಸದ್ಯ ಮುಂದೆ ಬರ್ಬೇಕಾದ್ರೆ ನಮಗೆ ಕೇಸ್ ಮಾಡ್ತಾರೆ, FIR ಆಗ್ತಂದ್ರೆ ನಮ್ಮ ನೌಕರಿ ಆಗಂಗಿಲ್ಲ, ನಾಳೆ ಇಂಟ್ರ್ಯೂ ಬರಂಗಿಲ್ಲ, ಇಂಟ್ರ್ಯೂ ಕರಂಗಿಲ್ಲ, ಅಪ್ಲಿಕೇಶನ್ ಹಾಕಕ್ಕೆ ಬರ್ಬೋಲ್ಲ ಅಂತ ಕೇಳ್ತೈತಿ. ನಿಮ್ಮ ಮ್ಯಾಗ ಕೇಸ್ ಐತೆ ಅಪ್ಲಿಕೇಶನ್ ಕೇಳ್ತೈತೆ, ಆನ್ಲೈನ್ ಆಗದ, ಅವಾಗ ನಿಮ್ಗೆ ತೊಂದರೆ ಆಕೈತಿ. ನಮ್ಮ ಮ್ಯಾಗಿನ ಇಬ್ಬರು ಮ್ಯಾಗಲ್ಲ, ನಮ್ಮೆಲ್ಲ ರೈತ ಮುಖಂಡ್ರ ಮ್ಯಾಗ 100 ಕೇಸ್ ಹಾಕಲಿ, ನಿಮ್ಮ ಸಲುವಾಗಿ ನಾವು ಒಪ್ಕೊಂಡಿರ್ತೀವಿ. ಆದ್ರೆ ಇವೆಲ್ಲ ನಮ್ಮ ಕಂಡೀಷನ್ಗೆ ಒಪ್ಕೊಂಡ್ರೆ ನಿಮ್ಮ ಸಲುವಾಗಿ ನಾವು ಬೆಲ್ಲ ಹೆಂಗ್ರಿ ಬರ್ಬೇಕಂದ್ರೆ ನೀವು ಎಲ್ಲ ಮುಕ್ತ ಚರ್ಚೆ ಮಾಡ್ಕೋರಿ. ಇಲ್ಲಿ ಬಂದೀವಿ, ನೀವು ಉತ್ತರಂಗೆ ಎಲ್ಲರೂ ಮಾಡೋದು ಬರೀ ದಿವಸ ಕೊಡು. ಈಗ ನೀವು ಮಾಡಿದ್ರಲ್ಲ, ಮಾತಾಡಿದ್ರಿ, ನೀವು ಮಾತಾಡೋ 5 ಕೋಟಿ ರೂಪಾಯಿ KPSC ಮೆಂಬರ್ ಆಗ್ತಾರ. ನಾನು ಮಾತಾಡಿದ್ರೆ 5 ಕೋಟಿ ರೂಪಾಯಿ ಗೌರ್ಮೆಂಟ್ ಕೊಟ್ಟು ಆಗ್ತಾರೆ ಇರ್ಬೇಕು. ಅದು ನಾವಂತೂ ಕಣ್ಣಾರು ನೋಡಿಲ್ಲ. ಅದರ ನಮ್ಮದು ಏನೈತಿ, KPSC ನೀವೇನು ಹೇಳಿದ್ರಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದು ಸಂಪೂರ್ಣ ರದ್ದಾಗಬೇಕು. ಮಲ್ಲಪ್ಪನ ಹೆಂಗೈತೇಳಿ ಅಂದ್ರೆ ಅದ ರೊಕ್ಕ ಕೊಟ್ಟರೆ ನೌಕರಿ ಐತೆ ಅಲ್ಲಿ. ಅವರೆಲ್ಲ ಡೇಂಜರ್ ಮಂದಿನ ಒಳಗಿರ್ತಾರೆ. ನಾವು ಮನೆಯಾದ್ರು ಹೇಳಿನ KPSC ಸಂಪೂರ್ಣ ರದ್ದಾಗಬೇಕು. ರಾಜ್ಯದ ಪ್ರತಿಷ್ಠಿತ ನಿಸ್ವಾರ್ಥ ಇರ್ತಕ್ಕಂಥ 5 ಜನ ನಿವೃತ್ತ ನ್ಯಾಯಾಧೀಶರ ನೇಮಕಾತಿ ಒಳಗೆ ಅವರ ಅಧೀನದೊಳಗೆ ನೇಮಕಾತಿ ಆಗ್ಬೇಕು ಹೇಳಿ ನಾವು. ಹೌದು, ಇದು ಒಂದು. ನಾವು ಇದಕ್ಕೆ ಹೋರಾಟಕ್ಕೆ ಸರ್ ನಾವು ಬರಬೇಕಾದ್ರೆ ಹೇಳಿದ್ನಲ್ಲ, ಗಾಂಧಿ ತತ್ವದೊಳಗೆ, ನಂಜುಂಡಸ್ವಾಮಿ ತತ್ವದೊಳಗೆ ಚಳವಳಿ ಆಗಬೇಕು. ನೀವೆಲ್ಲ ಎಷ್ಟು ಮಂದಿ ಬಂದಿರ್ತಿರಲ್ಲ, ವೇದಿಕೆ ಮ್ಯಾಗ ನಿಂತು ನಮ್ಮ ಮುಖಂಡರು ಒಬ್ಬರು ಪ್ರಮಾಣ ಮಾಡಿಸ್ತಾರೋ ಅವತ್ತು ನೀವು ಪ್ರಮಾಣ ಮಾಡಿದ್ರೆ ಹೋರಾಟ. ನಿಮ್ಮನ್ನು ಆರಿಸಿ ನಿಮ್ಮನ್ನೆಲ್ಲ ನೌಕರಿಗೆ ಹತ್ತಕ್ಕೆ ನಾವು ದುಡಿದೀವಿ, ನೀವು ಎಕ್ಸಾಮ್ ಬರ್ದು ಒಳಗೆ ಹೋಗ್ತೀರಿ, ಮತ್ತು ನಮ್ಮ ರೈತರು ಹೋಗೋಣ, ಮತ್ತು ಕೂಡ 10,000
ಮಕ್ಳು ಅಂತಾರ ಏನು ಎಲ್ಲ ಯಾಕ್ರಿ ನಮ್ಮಿಂದರೆ ಬದಲಾಗಿಲ್ಲ ನಮ್ಮಿಂದರೆ ಬದಲಾಗಲಿಲ್ಲ ಇಲ್ಲ ಹಂಗ ಬಂದ್ರೆ ಮಾತಾಡೋದು ಬಂದ್ ಮಾಡ್ತೀವಿ ಮೊದಲು ಒಳಗೆ ಕಳ್ಸಾಕ್ರೆ ಸರಿ ಮಾಡ್ಬೇಕಲ್ಲ ನಿಂತ್ಕೊಳಗೆ 1 ದಿನ ಆಗ್ತತ್ತು 2 ದಿನ ಆಗ್ತತ್ತು 10 ದಿನ ಆಗ್ತತ್ತು 15 ದಿನ ಆಗ್ತತ್ತು ಹೊರಗೆ ಕಳ್ಕೊಂಡಿರ್ತೀವಿ ನಮ್ದೇನು ಸ್ವಾರ್ಥ ಇರಂಗಿಲ್ಲ ನಾವು ಯಾವ ರಾಜಕಾರಣ ಬಂದರೂ ಒಂದು ಕೈ ಮುಟ್ಟವ್ರಲ್ಲ ಚರ್ಚೆ ಮಾಡ್ಕೊಂಡು ಅಧ್ಯಕ್ಷರಿಗೆ ಫೋನ್ ಹಾಕ್ತಾರೆ ನೀವು ಅಂದ್ರೆ ಒಂದು ಡೇಟ್ ಫೈನಲ್ ಮಾಡೋದು ಹೋರಾಟ ಮಾಡೋದು ನಿಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಮಾತಾಡ್ಬೋದು ನಾವು ಆಗ್ಯಾವ್ರಿ ಪ್ರಕರಣ ಇಲ್ಲೇ ನಮ್ಮ ಹೈಯೆಸ್ಟ್ ನಿಮ್ಗೆ ಹೇಳ್ತ ಬೆಳಗಾವಿ ಜಿಲ್ಲಾದಾಗ ಎಷ್ಟು ಎಕ್ಸಾಮ್ಗೆ ನೋಡ್ರಿ ಗೋಕಾಕ್ ತಾಲೂಕದಾಗ ಹೈಯೆಸ್ಟ್ ನೌಕರಿ ಹಿಡಿದಾರ ಎಲ್ಲದ್ರಾಗ ಕ್ವಶನ್ ಪೇಪರ್ ಅಲ್ಲೇ ಕೊಡಾರ್ದಾರ ಕ್ವಶನ್ ಪೇಪರ್ ಕೂಡ ಎಲ್ಲ ಕಡೆ ಮುಕ್ತವಾಗಿ ಮೀಟಿಂಗ್ ಮಾಡಿ ಇನ್ನೊಂದು 2 ದಿನ ಟೈಮ್ ತಗೋರಿ ನಾವು ಒಂದು ತಗೋತೀವಿ ಒಮ್ಮೆ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಹೋರಾಟ ಅಂತ ಒಮ್ಮೆ ನಿಮ್ಗೆ ಘೋಷಣೆ ಆತಂದ್ರೆ ಧಾರವಾಡದೊಳಗೆ ಅದಕ್ಕೆ ನಾವು ಏನು ಪ್ಲೇ ಮಾಡ್ತೀವಿ ನಾವು ಅದಕ್ಕೆ ಕೇಳಂಗಿಲ್ಲ ಬಾಯಿಲೆ ಅದು ಮಾಡಿ ತೋರಿಸ್ತೀವಿ ನಮ್ಮ ಹೋರಾಟ ಬೇರೆ ರೀತಿ ಇರ್ತೈತೆ ಆಮೇಲೆ ಬಂದು ಜಾಯ್ನ್ ಆಗಾಕಿರಿ ನಿಮಗಂದ್ರೆ ಪರ್ಮಿಷನ್ ಕೊಡೋದಿಲ್ಲ ನಾವು ತೋತೀವಿ ಮೆಕ್ಕೆಜೋಳ ತೋತೀವಿ ಕಬ್ಬು ತೋತೀವಿ ಏನೋ ತೊಗೊಂಡು ಚಲೋ ಮಾಡ್ತೀವಿ ಅದರ ಬಂದು ಸೇರ್ಕೊಂಡಿಂದ ಹೋರಾಟ ಭಾಳ ಗಟ್ಟಿ ಆಕೈತೆ ಗಟ್ಟಿ ಆದ ನಂತರ ಒಮ್ಮೆ ಆ ವ್ಯಕ್ತಿ ಏನು ನಿರ್ಧಾರ ತೋತಾನ ಅದಕ್ಕೆ ನೀವೆಲ್ಲರೂ ಬದ್ದಿರ್ಬೇಕು ನಮ್ಮ ಶ್ರೀಶೈಲ ಅಂಗಡಿ ಹೇಳಿದ್ರಲ್ಲ ನಿಮ್ಮ ಪೇರೆಂಟ್ಸೂ ಬರ್ಬೇಕಂತೇಳಿ ಅಷ್ಟ ಸತ್ಯ ಐತದ ಈಗ ನೀವು ನೌಕರಿ ಹಿಡಿದ್ರೆ ಇಲ್ಲಿ ಏನು ಗೊತ್ತಾರಲ್ಲ ಅವ್ರ ಮನ್ಯಾಗ ಒಬ್ರು ಬರಬೇಕ್ರಿ ವಿದ್ಯಾರ್ಥಿಗಳು ತಂದೆ ತಾಯಿ ಬೇಡ ಪಾಪ ಮನೆಗೆ ಒಬ್ರು ನಾವು ಧಾರವಾಡ ಜಿಲ್ಲಾ ಆ ಕಡೆ ಗದಗ ನಮ್ಮ ಬೆಳಗಾಂ ಜಿಲ್ಲೆ ಬಿಜಾಪುರ ಮತ್ತು ಹಾವೇರಿ ದಾವಣಗೆರೆಯಿಂದ ರೈತರು ಬಂದು ಸೇರ್ಕೊತಾರೆ ಬಲಿಷ್ಠ ಸಂಘಟನೆ ಆದ್ರ ನಿಮ್ ತಂದೆಯವ್ರು ಎಲ್ಲರೂ ಬಂದ್ರಂದ್ರೆ ಒಂದು 4-5 ಲಕ್ಷ ಮಂದಿ ಏಕಾಲ ಕೊಡ್ತಾರೆ ಸರ್ಕಾರ ಬರ್ತದೆ ನೀವು ಒಟ್ಟ ಮುಂದಾದ ತೊಂದ್ರೆ ತೊರೆ ಹೇಳ್ತೀನಿ ಕೇಳಿಲಿ ಮೊದಲು ಸ್ಟಾರ್ಟಿಂಗ್ ಒಂದು 4-5 ಮಂದಿ ಇದ್ರು ಅವ್ರ ಹೆಸರು ಬೇಡ ಪಾಪ ಇಟ್ಟಿಗೆ ಹೋಗತಿ ಒಟ್ಟು ಚೀರಾಡಿ ಒಟ್ಟು ಅದು ಹೈಲೈಟ್ ಫೇಸ್ಬುಕ್ ವಾಟ್ಸಪ್ ನೋಡಿ ಹಿಂಗೆ ಆಗ್ತದೆ ಬೇಡ ಮಾಡೋದೈತಂದ್ರೆ ಇನ್ನೂ ನೀವು 4 ನಿರ್ಧಾರ ಮಾಡಿರಿ ನಮ್ಮ ಅಧ್ಯಕ್ಷರಿಗೆ ಮಾತಾಡ್ರಿ ನೀವೆಲ್ಲ ಲೈಬ್ರರಿಗಳಿಗೆ ನಾವು ಹೇಳೋ ನಮ್ಮ ನಿತ್ಯನ ಹುಡುಗದ ನಾವೆಲ್ಲ ಲೈಬ್ರರಿ ಕಚ್ಚದ ಗೊತ್ತು ಸರ್ಗೆಲ್ಲ ಎಲ್ಲ ಹುಡುಗರು ಹತ್ರ ಕೊಡ್ತಾವ್ರಿ ಇದು ಸತ್ಯ ಒಂದು 50,000ರಿಂದ ಕನಿಷ್ಠ 1 ಲಕ್ಷ ಇರ್ತದೆ ಈಗೇನಾಗೈತೆ ರೀ ಒಟ್ಟು ಲೀಡರ್ಶಿಪ್ ತೊಗೊಳ್ದು ಮುಂದೇನೋ ಒಂದು ಗುರಿ ಅದ ಟಾರ್ಗೆಟ್ ಹಿಂಗೆ ಆಗ್ಬೇಕಂತೇಳಿ ಅವ್ರು ಮುಂದಾಳ ತೊಗೊಳ್ದು ಕಮಿಷನರ್ ಬರೋಣ ಅರೆಸ್ಟ್ ಆಗೋದು ಗಾಡಿಯಾಗ ಹಚ್ಚಿ ಹೋಗ್ಬಿಡೋದು ಮುಂಜಾನೆ ತಗೊಂಡು ಹೋಗ್ಬಿಡೋದು ಇವೆಲ್ಲ ನಮ್ಮ ಮುಂದೆ ಇಡಂಗಿಲ್ಲ ನಾವು ಇಬ್ರು ಅಲ್ಲಿ ಹೋಗಿ ಕೂತೀವಿ ಅಂದ್ರೆ ನಾವೇನು ಹೇಳ್ತೀವಿ ಅಂದ್ರೆ ಓಕೆ ಸರ್ಕಾರ ಹೋರಾಟ ಇತ್ತಂದ್ರೆ ಏನಾರೇ ಮಾಡಿ ಆ ಹೋರಾಟ ಕೆಡಿಸೋ ಸಲುವಾಗಿ ಯಾರೇ ದಣಿಗೆ ಮಾಡಿ ಅದಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸ ಆಗ್ಬೋದು ಯಾಕಂದ್ರೆ ಮನೆ ಗುರ್ಲಾಪುರ ಹೋರಾಟ 1 ಲಕ್ಷ ಮಂದಿ ಕೂಡಿದ್ರು ಸಹಿತ ಒಂದು ಇರ್ಬಿ ಮೇಲೆ ಯಾರೋ ಇರ್ಬಿ ಕೊಲ್ಲಿಲ್ಲ ಅಷ್ಟು ಶಾಂತಿ ಹೋರಾಟ ಮಾಡ್ತಾನಾಗ್ಲಿ ಅದಕ್ಕೆ ಏನಾಯ್ತು ಸರ್ಕಾರನ ಇಲ್ಲಿಗೆ ಬರ್ಬೇಕಂತ ನೋಡ್ರಿ ನೀವು ಮತ್ತೆ ಹೋರಾಟ ಅಂದ್ರೆ ನ್ಯಾಯ ಸಿಗಬೇಕು ಎಲ್ಲೂ ಹೋಗಿ ಮೀಟಿಂಗ್ ಮಾಡು ಎಲ್ಲ ಮೀಟಿಂಗ್ ಎಲ್ಲಿ ಬೇಕಾದಲ್ಲಿ ನೀವು ಹೋಗಿ ಆಫೀಸ್ದಾಗ ಮೀಟಿಂಗ್ ಮಾಡ್ರೆ ಸರ್ಕಾರ ಬರಂಗಿಲ್ಲ ದೊಡ್ಡ ಏನು ರೆಡಿ ಆಗಿ ಬರ್ಬೇಕು ಅವ್ರು ತಾವ ಯಾಕಂತಂದ್ರ 1 ಸಲ ನೋಡ್ತಾರೆ 2 ಸಲ ನೋಡ್ತಾರೆ ಇವ್ರೇನು ಇವೆಲ್ಲ ಆಟೋಮೆಟಿಕ್ ಅವ್ರು ಒಂದು ಯಾವುದಕ್ಕೆ ಕಡಿಗೆ ಇದಕ್ಕರೆ ಒಂದು ಬರತ್ತಾರ ಬರಬೇಕಂತೆ ಆದ್ರೆ ಇದ್ರ ಮಾತುಕತೆ ಬರಬೇಕು ಮಾಡೋದಿಲ್ಲ 2,67,000 ಉದ್ಯೋಗಗಳು ಅದಾವ ಇದೇನು ಯಾರು ನೋಡಿ ಮಾತುಕತೆ ಮಾಡಬೇಕು ಏನು ಚರ್ಚೆ ಅಲ್ಲದ ಅಲ್ಲೇ ಗಜೆಟ್ ಸ್ಟಾರ್ಟ್ ಮಾಡ್ರಿ ಮುಗಿದು ಓದ್ತವ್ರ ಎಷ್ಟು ಉದ್ಯೋಗಗಳು ಅದಾವು ಎಷ್ಟು ಕರಿಬೇಕಾಗೈತಿ ಎಷ್ಟು ಕಡಿಸಲ್ಲ ಒಂದೇ ಇದ್ರಾಗ ಕಾನ್ಸೆಪ್ಟ್ ಐತಿ ನಾ ಹೇಳೋದು ಮೊದಲೇ ಪಾಯಿಂಟ್ಗಳು ಯಾಕೆ ಹೇಳಿ ನಿಮ್ಗೆ ಅರ್ಥ ಆಗ್ತಿಲ್ರಿ ಯಾವಾರ ಬಂದು ಬೇರೆ ಟವಲ್ ಆರಿಸಿದ ನಮ್ಮ ಮಿನಿಸ್ಟರ್ ಕರ್ದಾನ್ರಿ ಲಾಡ್ ಕರ್ದಾನ ಮತ್ತೊಬ್ಬ ಕರ್ದಾನ ಕಮಿಷನರ್ ಕರ್ದಾನ DC ಕರ್ದಾನ ಅಂದ್ರೆ ಯಾವ್ದು ಹೋಗುದಿಲ್ಲ ಅದೇ ಜಾಗದಾಗ ಪೂಜಾರಿ ಅದ್ರ ಅಷ್ಟೇ ಹೇಳೋದು ಕೂತ್ರ ಬಿಡೋದು
ನಾವಾದ್ರೂ ಹೇಳಂಗಿಲ್ರಿ, ಆ ಜಾಗಕ್ಕೆ ಬರ್ಬೇಕು. ನಮ್ಮ ನಿರ್ಧಾರ ಆಫೀಸ್ನಾಗ ಇರೋದಿಲ್ಲ. ನಾವು ನಿರ್ಧಾರ ನೀವೆಲ್ಲ ಒಪ್ಕೊಂಡ್ರೆ ಹೆಂಗೆ ಇರ್ತೈತಿ ಸರ್ ನಾವು ಧಾರವಾಡದಾಗ ಕೊಟ್ಟಿರ್ತೀವಿ ಸಂಬಂಧನ ಇಲ್ಲ. ನಮ್ಗೆ ಸಂಬಂಧ ಇಲ್ಲ. ನಮ್ಮ ಹೋರಾಟದಾಗ ಯಾರಿಗೆ ಅಂದ್ರೆ ನಾವು ಜವಾಬ್ದಾರಿ. ಎಲ್ಲಿ ಬೇಕಾದಲ್ಲಿ ಬಂದ್ ಮಾಡ್ರು ಹೋರಾಟ ಅಷ್ಟೇ ನೋಡ್ರಿ, ಗಾಂಧಿ ತತ್ವದ ಹೋರಾಟ. ಅವ್ರ ಅಧ್ಯಕ್ಷರ ಗುರುಗಳು ಇಡೀ ರಾಜ್ಯ ವ್ಯಾಪ್ತಿ ಕಡೆ ಕರೆದಾಗ ಮಾತ್ರ ಎಲ್ಲ ಕಡೆ ಬರ್ಬೇಕು. ಏನು ಗುರ್ಲಾಪುರ ಗುರ್ಲಾಪುರ ಇಲ್ಲೇ ಇರ್ಬೇಕಂತ ಹೋರಾಟ ಒಂದ್ ಹೇಳ್ತೀನಿ, 1 ರಿಂದ 2 ದಿನ, ಭಾಳ ಅಂದ್ರೆ 3 ದಿನಕ್ಕೆ ನಿಮಗೆ ನ್ಯಾಯ ಸಿಗ್ತದೆ. ಅಟ್ಟ ತಾಕತ್ ಹೇಳ್ತೈತ. ಬರೇ ನೀವು ಮುಂದಾಳತ್ತು ಏನೇನು ಮಾಡಿರಲ್ಲ ಎಷ್ಟು ದಿನ ಎಲ್ಲ ಬಾಯಿ ಬಂದಾಗಿಲ್ರು ಅಧ್ಯಕ್ಷರು. ಭಾಳ ಜೋರ್ ತಿರಾಡ್ತಿದ್ರು. ಮಂಟಿಗೆ 1-2-3 ಮಂದಿ ಹೆಸರು ಬೇಡ, ಭಾಳ ಜೋರ್ದಾರ. ಈಗ ಒಟ್ಟ ಇಲ್ಲ, ಸೌಂಡ್ ಬಂದಾಗೈತಿ ಅಂದ್ರೆ ಎಲ್ಲೋ ಸ್ವಲ್ಪ ಏನಿಲ್ರಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 31 ಜಿಲ್ಲೆ ರೈತ ಮಕ್ಕಳ ನೌಕರಿಗಾಗಿ ಹೋರಾಟ. ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತ ಯಾರು ಬೇಕಾದವ್ರು ಬರ್ಬೋದು. ಯಾವ ವಿದ್ಯಾರ್ಥಿ ಪರಿಷತ್ ಯಾವ ಸಂಬಂಧ ನೀವು ಮಾಡಿದ್ರೆ ನಿಮ್ಮ ಕೆಲಸ ಇರ್ಲಿಕ್ಕರೆ ಅವ್ರೆಲ್ಲ ಏನ ನೇತೃತ್ವ ಯಾರು ತಗೊಳಕ್ ಅವಕಾಶ ಇರ್ತದ. ಯಾಕಂದ್ರ ನೇತೃತ್ವ ಕೊಡ್ಕೊಡ್ದಂದ್ರ ಅಲ್ಲಿ ಫೇಲ್ ಮಾಡಿರಂದ್ರ ಹಿಂದಿಂದ ರಾಜ್ಯಾಧ್ಯಕ್ಷ ಏನ್ ಮಾಡ್ದ ಅಲ್ಲಿ ಒಟ್ಟ ನೋಡ್ರಿ. ಒಂದ್ ನಿಮ್ಗೆ ಹೇಳ್ತೀನಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ. ನಾವು ಏನ ಕೆಲವೊಂದು ಮೊಬೈಲ್ದಾಗ ಮಾತಾಡ್ಬಾರ್ದು. ನಿಮ್ಮ ಹೆಸರೇ ನಾವು ಹೋರಾಟ ಚಾಲೂ ಮಾಡಂಗಿಲ್ಲ. ನಮ್ಮ ಗುರಿ ಬೇರೆ ಅದ, ವಸ್ತ್ರ ಅಲ್ಲೇ ಉಪಯೋಗ ಮಾಡ್ತೀವಿ, ನಾವು ಹೇಳಂಗಿಲ್ಲ ಸರಲ್ಲ. ನೀವು ಆಮೇಲೆ ನಾವು ಹೋಗಿ ಕೊಟ್ಟು ಒಂದು ತಾಸಿ ನೀವು ಬರ್ಬೇಕಾಗತ್ತೆ, ಅದೆಲ್ಲ ಆಮೇಲೆ ಹೇಳ್ತೀವಿ. ನಮ್ಮ ಮೊಬೈಲ್ದಾಗ ಬೇಡ. ಚುಣಪ್ಪ ಪೂಜಾರಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ತಿಳ್ಕೊರಿ. ಒಂದ್ ವೇಳೆ ಕೆಟ್ಟದ ಹೇಳ್ತೀನಿ, ಅವತ್ತು ಅರೆಸ್ಟ್ ಮಾಡ್ರಿ ಅಂದ್ರೆ ನಮ್ಮ 31 ಜಿಲ್ಲಾ ಬಂದಾಗ ಕೊಟ್ಟಮ್ಮ ಒಂದು ಕರೆ ಕೊಟ್ಟಿವಿ. 31 ಜಿಲ್ಲಾ ಬಂದಾಗ ವಿದ್ಯಾರ್ಥಿಗಳು, ಅಲ್ಲಿ ವಿದ್ಯಾರ್ಥಿಗಳು, ನಿಮ್ಮ ತಂದೆ ತಾಯಿಗಳು, ನಮ್ಮ ತಾಲೂಕಾ ಸಂಘಟನೆಗಳು, ಎಲ್ಲ ಜಿಲ್ಲೆ ಎಲ್ಲ ಸಪೋರ್ಟ್ ಸೇರ್ತಾವೆ. ಬಟ್ ಡಿಸಿಷನ್ ಹೇಳುವಾಗ ಎಲ್ಲರ ಆಫೀಸ್ನಾಗ ಕರೆದವರು, ಮಿನಿಸ್ಟರ್ ಹೇಳೋರು, ಮತ್ತವ್ರು ಕಾಂತ್ ಕುಮಾರ್ ಹೇಳೋನು, ಮತ್ತವ್ರು ಹೇಳ್ಯಾರಂದ್ರೆ ಇಲ್ಲ. ಈಗ ಏನು 10 ಸಾವಿರ ವಿಚಾರ ಅವಾಗ ಅನಿಲ್ ಕಾಂಬ್ಳೆ ಅವರು ಇವ್ರು ಹೇಳಿ ಕೇಳಂಗಿಲ್ಲ. ನೀವು ಯಾರು ಹೇಳಿದ್ರು ಒಮ್ಮೆ ನಾವು ಹೋರಾಡ್ಕೊಂಡಿರ್ತಿತ್ತು. ಏನೋ 100 ಸರಿ ವಿಚಾರ ಮಾಡ್ಕೋರಿ. ಒಮ್ಮೆ ನಮ್ಮ ಕೈ ಡಿಸಿಷನ್ ಕೊಟ್ರಿ ಅಂದ್ರೆ ನಾವು ಹೇಳಂದ್ರೆ ಹೇಳುದು, ಬೇಡಂದ್ರೆ ಬಿಡುದು. ನ್ಯಾಯ ಬೇಕಾಯ್ತು, ನ್ಯಾಯ ಇಲ್ಲ. ನೀವೇನ 100 ಸರಿ ವಿಚಾರ ಮಾಡ್ಕೊಡಿ ಸರ್, ಹಂಗೆ ಒಮ್ಮೆ ದುಡ್ಕಾಕ್ ಬರೋದಿಲ್ಲ. ಯಾಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಐತಿಲ್ಲ, ಎಲ್ಲ ಆಗುದ. ಎಲ್ಲಿ ಕಲ್ಲು ಹೋಗ್ಯಾಂಗಿಲ್ಲ, ಗದ್ದಲ ಮಾಡಂಗಿಲ್ಲ. ವ್ಯಕ್ತಿ ನಿಂತಿರ್ತ ನಾವು, ಆ ವ್ಯಕ್ತಿ ಏನು ಸರ್ಕಾರ ನಿಮ್ಮ ಚರ್ಚೆ ಮಾಡ್ತಿದ್ದೀವಿ, ಎಲ್ಲರೂ ಅಲ್ಲೇ ಬರ್ತಾರೆ. ವಿದ್ಯಾರ್ಥಿ ಪರಿಷತ್ ಸಂಘಟನೆ ಭಾಳ ಅದಾವ. ಸೊ ಒಂದು 10 ನಿಮಿಷ ಮಾತಾಡ್ಕೊಂಡು ಅವ್ರು ಎಲ್ಲರೂ ಬರೀ ಚರ್ಚೆ ಮಾಡ್ಕೊರಿ. 2 ದಿವಸ 2 ದಿವಸ ಈಗ ಅವ್ರ ಹೋರಾಟಕ್ಕೆ ಬೆಂಬಲ ನಿರ್ಣಯ ಮಾಡ್ಯಾರ. ನಮ್ಮ ಬಿಜಾಪುರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಸಗರ್ ಅವರು ಬಂದರು. ಚಪ್ಪಾಳೆ ಮೂಲಕ ಸ್ವಾಗತ. ಈಗ 2 ಬಾರಿ ನಾವು ಧಾರವಾಡದಾಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡಿದಾಗ ಧಾರವಾಡದಾಗ ಹೋರಾಟ ಫೇಲ್ಯೂರ್ ಅನ್ನೋಕ್ಕಿಂತ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡಿದ್ದೆ. ಅದು ನಿರ್ಲಕ್ಷ್ಯ ಮಾಡಿ ಫೇಲ್ಯೂರ್ ಮಾಡಿದ್ದೆ. ವಿದ್ಯಾರ್ಥಿಗಳಿಗೆ ಫೇಲ್ಯೂರ್ ಆಗಿಲ್ಲ. ಯಾಕಂದ್ರೆ ಒಂದು ಕರೆ ಕೊಟ್ಟರೆ ಸುಮಾರು ಜೀವದ ಹಂಗೆ ತೋರಿದ 60,000 ಜನ ಸೇರಿದ್ರು. ಧಾರವಾಡ ಸಿಟಿ ಒಳಗೆ ಒಂದೇ ಒಂದು ಹಿಂಸೆ ಮೂಲಕ ಯಾವುದೇ ಒಂದು ಘಟನೆ ಆಗಿಲ್ಲ. ನೀವು ನೋಡಿರ್ಬೋದು, ಯಾವುದೇ ಟಿವಿ ಚಾನೆಲ್ದಲ್ಲಿ ಇನ್ನೂ ಆದ್ರೂ ವಿಡಿಯೋಗಳು ಇದಾವೆ ನೋಡ್ರಿ. 60,000 ರಿಂದ 70,000 ಜನ ಸೇರಿದ್ರು. ಒಂದು ಸಣ್ಣ ಕಲ್ಲಲ್ಲ, ಒಂದು ಸಣ್ಣ ಎದೆ ಸುಖ ಯಾರೂ ಹೋಗೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಅವ್ರಿಗೆಲ್ಲನೂ ಗೊತ್ತಿದೆ, ಗಾಂಧಿ ತತ್ವವನ್ನು ಓದಿದ್ದಾರೆ. ಮತ್ತು ಇಲ್ಲಿ ಶಾಂತಿಯುತವಾಗಿ ಎಷ್ಟು ಅವರು ಪ್ರತಿಭಟನೆ ಮಾಡ್ತಾರಲ್ಲ ಅಷ್ಟು ಅವ್ರಿಗೆ ಬೇಗ ನ್ಯಾಯ ಸಿಗುತ್ತೆ ಅಂತ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೆ ಮನವರಿಕೆ ಇದೆ. ಅದು ಧಾರವಾಡದಲ್ಲಿ ಎಸ್ಪೆಷಲಿ ಇರುವಂಥ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು. ಹಾಗಾಗಿ ಸರ್ ನೀವು ಹೇಳಿದ್ದು ಒಪ್ಕೋತೀನಿ ರೀ. ಮತ್ತು ಮೈನ್ ಕಮಿಷನರ್ಗೆ ಯಾರು ಬೆರೆದೋಗಿದ್ದು ಅಂದ್ರೆ ಇಲ್ಲ, ಕಮಿಷನರ್ ನಾಟಕ ಅವ್ನ ಇಂಟೆಲಿಜೆನ್ಸ್ ಪ್ರಕಾರ ಇಲ್ರಿ. ಎದಿಗೆ ನಾವು ಹೇಳೋ ತತ್ವ ಕೇಳ್ರಿ. ಇಲ್ಲಿ ನಮ್ಮದು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ತತ್ವ ಮ್ಯಾಗ, ಗಾಂಧಿ ತತ್ವ ಮ್ಯಾಗ, ನಮ್ಮ ನಂಜನ ಸ್ವಾಮಿ ಅವ್ರ ತತ್ವ ಮ್ಯಾಗ, ನಮ್ಮ ಗುರ್ಲಾಪುರ ಹೋರಾಟ ಮಾದರಿ ಆಯ್ತು. ಅದ ಮಾದರಿ ಒಳಗಂದ್ರೆ ಇನ್ನೂ ನೀವು 2 ದಿನ ಫಸ್ಟ್ ಚರ್ಚೆ ಮಾಡ್ಕೊರಿ. ಒಂದು ಸಾರಿ ನಮ್ಮ ಕಡೆ ಕೊಟ್ಟಿಂದ ನಾವು ಹೊಳ್ಳಾಡೋರಲ್ಲ, ಮತ್ತು ಆಫೀಸ್ಗೆ ಅವ್ರು ಹೋಗಾವಲ್ಲ. ಮಿನಿಸ್ಟರ್ ಕರ್ದಾನು
ನಮ್ಮ ಆಫೀಸಿಗೆ ಬರೀ ಮಾತಾಡೋನು ಒಂದು 10 ಮಂದಿ ಬರೀ 20 ಮಂದಿ ಬರೀ ನೀವು ಬರೀ ಅಂದ್ರೆ ಹೋಗೋಲ್ಲ ನಾವೇನು ನೀವು ಹುಬ್ಳಿ ಸರ್ಕಲ್ ಅಂದ್ರೆ ಅಲ್ಲೇ ಬರ್ಬೇಕು ಇಲ್ಲ ಅಂದ್ರೆ ನಾವು ಅರೆಸ್ಟಾಗಿ ಒಳಗೆ ಹೋಗ್ಬೇಕು 2 ಬಿಟ್ಟು ಬೇರೆ ಆಪ್ಷನ್ಸ್ ನಮಗೆ ಸಿಕ್ಕಿಲ್ಲ ಗಡ್ಬಡ್ದಾಗ ಹೇಳ್ಬೇಡ್ರಿ ನೀವು ಡಿಸಿಷನ್ ಇನ್ನ 2 ದಿನ ತಗೋರಿ ಯಾಕ್ರಿ ಕುಮಾರಣ್ಣ ಇಲ್ಲೋದ ಮರ್ದಿಯವ್ರು ಒಂದೆಲ್ಲರೂ ಮುಂದೆ ಕೂತು ಅಂದ್ರೆ ಒಂದು ಕಾನ್ಸೆಪ್ಟ್ ಸರ ನಿಮಗೆ ಯಾಕೆ ಇಲ್ಲಿ ಕೇಳ್ರಿ ಅಧ್ಯಕ್ಷರ ನಾವು ಹೇಳುವ ಮಾತು ಹೆಂಗೈತೆ ಸರ್ ಕೇಳಿ ನಮ್ಮ ಗುರಿ ಏನೈತಂದ್ರೆ ನಿಮ್ಮಿಂದ ₹1 ನಮಗೆ ಲಾಭ ಇಲ್ಲ ನಾವು ಲಾಭ ಅಪೇಕ್ಷೆ ಮಾಡೋ ಮಂದಿನೂ ಅಲ್ಲ 2 ಐತಿ ನೀವು ರೈತರ ಮಕ್ಕಳು ನ್ಯಾಯ ಸಿಕ್ತಂದ್ರೆ ನೀವಂತೂ ತನ್ನ ನಮ್ಗೆ ನೆನೆಸ್ತೀರ ಅದೊಂದೇ ಪುಣ್ಯ ನಮ್ಗೆ ಒಂದೇದು 2ನೇದು ನೀವು ರೊಕ್ಕ ಮುಟ್ಟಂಗಿಲ್ಲ ನಮ್ಮ ಜೊತೆ ಬ್ಯಾನ್ ಐತ್ರಿ ಅಂದ್ರೆ ಈ ಭ್ರಷ್ಟಾಚಾರ ಮುಕ್ತ ಮಾಡಕ್ಕೆ ಒಂದು ಆಸೆ ಐತಿ 2 ಬಿಟ್ರೆ ಏನು ಕಾನ್ಸೆಪ್ಟ್ ನಮಗೆ ಸಿಕ್ಕಿಲ್ಲ ಮಾಡ್ಸತ್ತೀವ್ರಿ ಬಟ್ ಹೋರಾಟದ ಏನಿಲ್ಲ ಹಿಂಗೆ ಈ ತತ್ವದಾಗ ನ್ಯಾಯ ಸಿಗ್ತೈತಿ ಈ ಕಮಿಷನರ್ ಗುತ್ನ್ಯಾ ಪೊಲೀಸರಿಗೆ ಮಾಡಿಲ್ಲ ನಾವು ತೆಳಗ್ ಕೂತೀವಿ ಅಂದ್ರೆ ಈಗ ಹೆಂಗ್ ಸರ್ ಇಲ್ಲಿ ಹೆಂಗ್ ರೋಡ್ ಮ್ಯಾಗ ಕೂತೀವಲ್ಲ ನಾವು ಹಿಂಗ ಕುಂಡಿರ್ತೀವಿ ನಮ್ಮ ಜೊತೆ ಹಿಂಗ ಕೂತು ಬಿಡ್ಬೇಕು ಅದು 1 ದಿನ ಹೋಗ್ಬೇಕು 2 ದಿನ ಹೋಗ್ಬೇಕು 10 ದಿನ ಹೋಗ್ಬೇಕು ಗೊತ್ತಿಲ್ಲ ಕುಂಡ್ರಬೇಕು ಹಂಗಿತ್ತು ಸರ್ ಇನ್ನ 2 ದಿನ ಟೈಮ್ ತೋ ನಮ್ಮನ್ನು ಕಾರ್ಯಕ್ರಮ ಅದಾವ 2 ದಿನ ಬಿಡ್ರಿ ನೀವೆಲ್ಲ ವಿದ್ಯಾರ್ಥಿಗಳು ಮುಖಂಡ್ರೆ ಎಲ್ಲರೂ ಮಾತಾಡ್ಕೋರಿ ಕಾಂತಕುಮಾರ್ ಅಂದ್ರೆ ಅವ್ರು ಕೂಡ ಮಾತಾಡ್ಕೋರಿ ಅಲ್ಲಿ ಬಂದ ಬಳಕ ಏನಾರೆ ಬಯು ಬರ್ದೊಳಗೆ ಯಾರಿಗಾರ ವೈಯಕ್ತಿಕವಾಗಿ ನೇರವಾಗಿ ವೈಯಕ್ತಿಕ ಪಕ್ಷ ಜಾತಿ ಧರ್ಮ ತಗೊಳಂಗಿಲ್ಲ ಸರ್ಕಾರಕ್ಕೆ ನಮಗೆ ನೇರ ಅಷ್ಟೇ ಅದು ನಿಮ್ಮ ನೇತೃತ್ವದಾಗ ನಾವು ಕೊಡೋದು ಇಷ್ಟ ಐತ್ರಿ ನಾವು ಕನ್ಫರ್ಮ್ ಮಾಡ್ಕೊಂಡು ಏನೋ ನೀವು ಟೈಮ್ ತೋರಿ ವಿಚಾರ ಒಮ್ಮೆ ನಮ್ಮ ಕಡೆ ಬರ್ತಾರೆ ಹೇಳಿಲ್ಲ ಸರ್ ಅದಕ್ಕೆ ಕ್ಲಿಯರ್ ಪಿಕ್ಚರ್ ನಿಮ್ಗೆ ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ನೋಡಿ ಇಲ್ಲ ನೀವು ನಮ್ಮ ಜೊತೆ ಕೊಡು ನಿಮ್ಮ ವಿದ್ಯಾರ್ಥಿಗಳ ಮುಖಂಡರು 1 ಲಕ್ಷ ಮಂದಿ ಭಾಷಣ ಮಾಡ್ಲಿ ನಾವೆಲ್ಲ ಬಟ್ ಡಿಸಿಷನ್ ನಮಗೆ ಬೇಗ ನ್ಯಾಯ ಸಿಗ್ಬೇಕ್ರಿ ನೇಮಕಾತಿ ಚಲೋ ಆಗ್ಬೇಕ್ರಿ 3 ವರ್ಷ ಜಗ್ಗಿದಾರ್ರಿ ಈ ಮೀಸಲಾತಿ ಹೆಸರು ಮೇಲೆ 3 ವರ್ಷ ಆತ್ರಿ ಒಂದು ನೇಮಕಾತಿ ಇಲ್ಲ ಸರ್ ಏನ್ರಿ ನೀವು ಒಳ್ಳೆ ಕಡೆನ ಬಂದಿರಿ ಎಲ್ಲ ಮಿಕ್ಕಿದ ನಂತರ ಲಾಸ್ಟಿಗೆ ಎಲ್ಲಿ ಬರ್ಬೇಕು ಅಲ್ಲೇ ಬಂದಿರಿ ಇಲ್ಲಿ ಎಲ್ಲ ಪಾರದರ್ಶಕದ ಇದೇನೂ ಇಲ್ಲ ರೈತರ ಮಕ್ಕಳ ಸಲುವಾಗಿ ಗಟ್ಟಿ ಅದಾರ ಆದ್ರೆ ಒಮ್ಮೆ ಚುನಪ್ಪ ಪೂಜಾರಿ ಅವ್ರ ಕೈಯಾಗ ನೀವು ಡಿಸಿಷನ್ ಕೊಟ್ರಿ ಅಂತಂದ್ರೆ ಮಿನಿಸ್ಟರ್ ಬಂದ ನಮ್ಗೆ ಹಿಂಗೆ ಸಂಬಂಧ ಐತ್ರಿ ಅವ್ರು ಕರ್ಯಾಕತ್ತಾರ ಮಿನಿಸ್ಟ್ರ DC ಕರೆದ್ರಿ SP ಕರೆದ ಕಮಿಷನರ್ ಕರೆದ 6 ತಿಂಗಳು ಬಿಟ್ಟು ಮಾಡ್ತಿಲ್ಲ ಆ ಮನುಷ್ಯ ಎದ್ದು ನಿಂತ ಸರ್ಕಾರ ಇಲ್ಲಿ ಬಂದು ಮಾತಾಡಕತ್ತೈತ ಮುಖ್ಯ ಕೇಳ್ರಿ ತೆಗಿನಪ್ಪ ಅಂದ ಎಲ್ಲರೂ ತೆಗಿನಂದ್ರೆ ಹೋರಾಟ ತೆಗಿದ ಎಲ್ಲರೂ ಇಲ್ಲ ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ದರೆ ಇನ್ನೂ 2 ದಿನ ಟೈಮ್ ತಗೋರಿ ಕುಮಾರಣ್ಣ ಚರ್ಚೆ ಮಾಡ್ಕೊಂಡು ಹೇಳಿ ಕಡ್ಬೇಡಿ ಇನ್ನು ನಮ್ಮ ರೈತ ಸಂಘ ಚರ್ಚೆ ಮಾಡ್ರಿ ಹೌದು